ತೆರವುಗೊಳಿಸುವಾಗ ವರ್ಷದೊಳಗೆ ಯಾರ್ಯಾರಿದ್ರು ಅವರಿಗೆ ಆದ್ಯತೆ ಕೊಡಬೇಕು. ಆಗೋಗಿದ್ದಾರೆ ಅವರು ಆದ್ಯತೆ ಕೊಡಬೇಕು. ಅವರು ಕೂಡ ಅದ್ರ ಮೇಲೆ ಜೀವನ ಇರುತ್ತೆ. ಆ ಜೀವನ ಮಾಡಲಿಕ್ಕೆ ಹೊರಟಿಲ್ಲ. ಅದರಲ್ಲಿ ಯಾವುದೇ ಪಕ್ಷ ಆಗಲಿ, ಯಾವುದೇ ಜಾತಿ ಆಗಲಿ, ಯಾವುದೇ ಧರ್ಮ ಆಗಲಿ ಅಲ್ಲಿ ಬರೋದಿಲ್ಲ. ಸರ್, ಈಗ ಹಾಸನದಲ್ಲಿ ಶಿವಲಿಂಗೇಗೌಡರು ವರ್ಸಸ್ ಬಿ ಶಿವರಾಮ್ ಅವ್ರದ್ದಾಗಿದೆ. ಅಂದರೆ ಆ ಥರದ ಮಾತುಗಳು ಅಂದರೆ ಅವರು ನಿಲ್ಲಿ ಲೋಕಸಭೆಗೆ ಶಿವಲಿಂಗೇಗೌಡರು ನಿಲ್ಲಿ ಅನ್ನುವ ಬಹಿರಂಗವಾಗಿ ಹೇಳಿಕೆ ಕೊಡ್ತಾರೆ. ಒಂದು ಕಡೆ ಶಿವಲಿಂಗೇಗೌಡರು ಹೇಳ್ತಾರೆ ಹೈಕಮಾಂಡ್ಗೆ ದೂರು ಕೊಡ್ತೀನಿ ಅನ್ನೋ ಮಾತುಗಳನ್ನ ಕೂಡ ಹೇಳೋದು ಶಿವರಾಮ್ ಅವ್ರನ್ನ. ಅಲ್ಲ, ನೀವು ಜಿಲ್ಲಾ ಉಸ್ತುವಾರಿ ಸಚಿವರಾಗಿ ನಿಮ್ಮ ಪಾತ್ರ ಏನು ಅಂತ ಸರ್? ಅಲ್ಲ, ನಿಮ್ಮ ಪಾತ್ರ ಸರ್, ನೀವು ಉಸ್ತುವಾರಿ ಸಚಿವರಲ್ವ ಸರ್, ನಿಮ್ಮ ಪಾತ್ರ ಹೇಳಿ ಸರ್. ಅದೇ ಅವರಿಬ್ಬರಿಗೆ ಸಂಬಂಧಪಟ್ಟಂಗೆ ನೀವೇನು ಅವರ ಗಮನ ಕೊಡ್ತೀರಿ, ಏನು ಸೂಚನೆ? ಪಕ್ಷದಲ್ಲೇ ಗೊಂದಲ ಇದೆ. ಕಾಂಗ್ರೆಸ್ ಮುಖಂಡರುಗಳು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದು ಪಡಿಸಬಾರ್ದಿತ್ತು, ತೋರಿಸಿದ್ದಾರೆ. ಇನ್ನು ನಾವು ಹೈಕಮಾಂಡ್ನವರು ಕೂಡ ಗಮನಿಸಿದ್ದಾರೆ. ನಮ್ಮ ರಾಜ್ಯದ್ದು ರಾಷ್ಟ್ರಗಳು ಎಲ್ಲ ಗಮನಿಸಿದ್ದಾರೆ. ಅದಕ್ಕೆ ಹೆಚ್ಚು ಮಹತ್ವ ಕೊಡೋ ಅಗತ್ಯತೆ ಇಲ್ಲ ಅಂತ ಬಿ ಶಿವರಾಮ್ ಹೇಳಿದ್ದಾರೆ. ರಾಜಣ್ಣವ್ರು ನಮ್ಮನ್ನು ಪರಿಗಣಿಸ್ತಿಲ್ಲ. ಕಳಿಸ್ತಾ ಇಲ್ಲ, ಕಳಿಸೋದೇ ಬೇಡ. ಈಗ ಬೆಳೆಸ್ಬೇಕು ಅಂತ ಎಲ್ಲ ಬರ್ಕೊಟ್ಟಿದ್ದೀನಿ. ನಾನೀಗ ನೋಡ್ರಿ, ನನ್ನ ಮೇಲೆ ಯಾರ್ದು ಏನಿಲ್ಲ ಅಧಿಕಾರ, ನಾನೇನೆ. ಗೊತ್ತಾಯ್ತಾ? ಬಿ ಶಿವರಾಮ್ ಇವರಿಂದ ಪಕ್ಷಕ್ಕೆ ಅಧಿಕಾರ ಸಹಾಯ ಇಲ್ಲ, ಇವರೇನು ಕೆಲಸ ಮಾಡ್ತಾ ಇಲ್ಲ ಅಂತ ಹಿಂದೆ ಮಾತಾಡಲಿ. ನನಗೇನು ಕೇಳೋದಿಲ್ಲ. ನನಗೆ ಯಾರು ಕೇಳಂಗಿಲ್ಲ. ನನಗೆ ಕೇಳಬೇಕಾಗಿರೋರು ಯಾರು ಮುಖ್ಯಮಂತ್ರಿಗಳು ಕೇಳಬೇಕು, ಅಧ್ಯಕ್ಷರು ಕೇಳಬೇಕು ಅಷ್ಟೇ. ಇವರೆಲ್ಲ ನನಗೇನು ಲೆಕ್ಕಕ್ಕಿಲ್ಲ. ಇರೋದಿಲ್ಲ, ಮಾಡೋದಿಲ್ಲ. ಏನಂತೆ ಮಾಡೋದಿಲ್ಲ. ಇವ್ರು ಮಾಡ್ಬೇಕಂತ ರೂಲ್ ಇದೆ. ಈಗ ಕೇಳಿದ್ರೆ ಅವನು ಯಾವನ್ನ ಆರೋಪ ಮಾಡ್ತಾನೆ, ಅವನ ಆ ಕಾನ್ಸ್ಟಿಟ್ಯೂನ್ಸಿ ನಿಂತಿಲ್ಲ ಎಲೆಕ್ಷನ್. ಅವ್ರು ಮಾಡಲಿ ಸಭೆ, ಅವನು ನಮಗೂ ಹೇಳಿ ಕರೀದು ಬರ್ತೀವಿ. ನಾವು ಹೋಗಿ ಸಭೆ ಮಾಡಿ ನಮ್ಗೆ ಹೇಳಿಲ್ಲ ಮಾಡಿಲ್ಲ ಅಂತ ಏನು ನಮ್ಮನ್ನು ಮದುವೆ ಮಾಡ್ತೀನಿ. ಅದನ್ನೆಲ್ಲ ಕರೆಸಿ ಕೂಡಿಸಿ ಭಾಷಣ ಮಾಡಿಸಿ ಕರೀಲಿ. ಅವ್ರ ಜವಾಬ್ದಾರಿ ಇಲ್ವ ಅವ್ರಿಗೆ? ಅವ್ರವ್ರ ಕ್ಷೇತ್ರದಲ್ಲಿ ಸಭೆ ಕರೀಲಿ, ದಿನಾಂಕ ಫಿಕ್ಸ್ ಮಾಡಲಿ. ನನಗೂ ಹೇಳಿ ಹೋಗ್ತೀನಿ. ನಾನು ಹೋಗಿ ಇವ್ರಿಗೆಲ್ಲ ಇದನ್ನು ಬಡಿಸಿಸ್ಬಿಟ್ಟು ಡಯಾಸ್ನಲ್ಲಿ ಕೂಡಿಸಿ ಹೂನಾರ ಹಾಕಿ ಶಾಲಾ ಹಾಕೋದೆಲ್ಲ ನನ್ನ ಕೆಲಸ. ಬಹಳ ಗಂಭೀರವಾದ ಆರೋಪಗಳು ಮಾಡಿದ್ದಾರೆ. ಪಕ್ಷಕ್ಕೆ ಬಂದ್ಬಿಡ್ತಾರೆ. ಅವರಿಂದ ನಮ್ಮಂತವರು 60 ವರ್ಷ ಇದ್ದವರು ಮೂಲೆ ಗುಂಪು ಆಗ್ತಾ ಇದ್ದೀವಿ. ಪಕ್ಷ ಬಿಟ್ಟು ಬಂದಿದ್ದಾರೆ. ಯಾರು ಅಂತೇಳಿ ಚುನಾವಣೆ ಜನ ತೋರಿಸಿಲ್ವೇನ್ರಿ? ತಿರುಗಿ ನಾನು ಹೇಳ್ಬೇಕೇನ್ರಿ? ಇನ್ನೊಬ್ರು ಹೇಳ್ಬೇಕೇನ್ರಿ? ಜನಾಭಿಪ್ರಾಯ ಅಲ್ವೇನಪ್ಪ ಅಂತಿಮವಾಗಿ ನಿರ್ಣಯ ಮಾಡೋದು ಸರಿ ತಪ್ಪು. ಅದರಿಂದ ನಾನು ಶಿವರಾಮನ್ಗೆ ಇನ್ನೊಬ್ಬರಿಗೆ ನಾನು ಅವೆಲ್ಲ ಕೇರು ಮಾಡೋದು. ಲೋಕಸಭೆ ಚುನಾವಣೆ ಅವಧಿಗೂ ಲೋಕಸಭೆ ಚುನಾವಣೆ ಅವನ ಹೆಸರು ಹೇಳಿಸಿ ಬಯಸ್ಬೇಕು.